ಮಾತಾಡ್ತಾ ಇದ್ರೆ ಮತ್ತೊಂದು ಕಡೆ ಶಾಲಾ ಮಕ್ಕಳ ಸ್ಥಿತಿ ಹೇಗಿದೆ ಗೊತ್ತಾ? ಮಕ್ಕಳು ಶಾಲೆಗೆ ಹೋದ್ರೆ ವಾಪಸ್ ಬರ್ತಾರಾ ಇಲ್ವಾ ಅನ್ನುವ ಆತಂಕದಲ್ಲಿ ಅವರ ಪೋಷಕರು ಇರ್ತಾರೆ. ಕಾಡಿನ ಮಧ್ಯೆ ಅವರು ಹೋಗಬೇಕು, ನಿತ್ಯ ಅಲ್ಲಿ ಅವರಿಗೆ ಶಾಲೆಗೆ ಹೋಗಿ ಬರೋದೇ ಅಗ್ನಿ ಪರೀಕ್ಷೆ ಅಂತಾಗಿರುತ್ತೆ. ಪ್ರತಿದಿನ ಭಯದಲ್ಲೇ ಶಾಲೆಗೆ ಮಕ್ಕಳು ಹೋಗುವಂತ ಪರಿಸ್ಥಿತಿ ಇದೆ. ಅಲ್ಲಿ ಆತಂಕದಲ್ಲೇ ನಡೆದುಕೊಂಡು ಹೋಗೋದು ಅನಿವಾರ್ಯ. ಅಲ್ಲಿ ಮಕ್ಕಳು ಶಾಲೆಗೆ ಹೋಗೋಕೆ ಪೋಷಕರು ಕೂಡ ಬೇಕು. ಸುರಕ್ಷತೆ ದೃಷ್ಟಿಯಿಂದ ಮಗನೊಂದಿಗೆ ತಾಯಿ ಕೂಡ ಹೋಗಿ ಬರಬೇಕು. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಒಬ್ಬ ತಾಯಿ ಹಾಗೂ ಮಗ ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ ಒಮ್ಮೆ. ನೋಡಿ, ಈ ರೀತಿಯಾದಂಥ ಪರಿಸ್ಥಿತಿಯಲ್ಲೂ ಕೂಡ ಮಕ್ಕಳು ಓದೋದಕ್ಕೆ ಅಂಥೇಳಿ ಶಾಲಾ ಕಾಲೇಜ್ಗಳಿಗೆ ಹೋಗ್ತಾರೆ. ಈಗ ಅವ್ರ ಅಮ್ಮ ನೋಡಿ ಮಗನ ಕರ್ಕೊಂಬರ್ತಾರೆ, ಶಾಲೆಗೆ ಕರ್ಕೊಂಡು ಹೋಗ್ತಾರೆ. ಅಮ್ಮ ನೋಡಿ, ಇಂಥ ಪರಿಸ್ಥಿತಿ ಎಲ್ಲಿ ತನಕ ಈಗ ನಡ್ಕೊಂಡು ಹೋಗ್ಬೇಕು ನೀವು? ನಾನು ಬೆಟ್ಟ ತನಕ ಹೋಗ್ಬೇಕು. ಬೆಟ್ಟ ತನಕ ನಡ್ಕೊಂಡೇ ಹೋಗ್ಬೇಕಾ? ನಡ್ಕೊಂಡೇ ಹೋಗ್ಬೇಕು. ಹಿಂಗೆ ಬರೀ ಕಾಲಲ್ಲಿ ಈ ಥರ ಅವನು ಬರೀ ಕಾಲಲ್ಲಿ ಇದ್ದಾನೆ. ಇವಾಗ ಮಧ್ಯಾಹ್ನ 2 ಗಂಟೆಗೆ ಎಕ್ಸಾಮು. ಗಾಡಿ ಇಲ್ಲ ಅಂತಂದ್ರೆ ಎಕ್ಸಾಮ್ ಮಾಡೋಕ್ಕಾಗ ಇಲ್ದೇ ಇರಕಾಯ್ತದ್ಯಾ? 2 ಗಂಟೆಗೆ ಎಕ್ಸಾಮಾ? 2 ಗಂಟೆಗೆ ಎಕ್ಸಾಮು. ಇವಾಗ ಗಾಡಿ ಇಲ್ಲ, ನಾವು ನಡ್ಕೊಂಡೇ ಹೋಗಿ ಬೆಟ್ಟಕ್ಕೆ ಬಿಟ್ಬಿಟ್ಟು ಬರಬೇಕು. ಮಧ್ಯದಲ್ಲಿ ಆನೆ ಅವೆ, ಕರಡಿ ಅವೆ, ಕಿರ್ಬ ಅವೆ, ಪ್ರಾಣಿಗಳು ಎಲ್ಲ ಅವೆ. ಇವಾಗ ಇವ್ ಒಬ್ಬನ್ನೇ ಕರ್ಕೊಂಡೋಗಿ ಬೆಟ್ಟಕ್ಕೆ ಬಿಟ್ಬಿಟ್ಟು ಪುನಃ ವಾಪಸ್ ಬರ್ಬೇಕು.